ನಮ್ಮ ಸುತ್ತಮುತ್ತ ಎಂತೆಂಥ ಕಳ್ಳರಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ. ಹುಲಿಗಳ ಚಲನವಲನದ ಅಧ್ಯಯನಕ್ಕೆ ಅಂತ ಇಟ್ಟಿರುವಂಥ ಕ್ಯಾಮೆರಾಗಳನ್ನೇ ಕಳ್ಳತನ ಮಾಡಲಾಗಿದೆ. ಕಾಡಲ್ಲಿ ಇಟ್ಟಿರುವಂಥ ಕ್ಯಾಮೆರಾಗಳು, ಹುಲಿಗಳ ಅಧ್ಯಯನಕ್ಕಾಗಿ ಇಟ್ಟಿರುವಂಥ ಕ್ಯಾಮೆರಾಗಳು, ಅದನ್ನೇ ಕಳ್ಳತನ ಮಾಡಿದವರು ಈಗ ಅರೆಸ್ಟ್ ಆಗಿದ್ದಾರೆ. ಹುಲಿಗಳ ಚಲನವಲನ, ಅದರ ಗಣತಿ, ಅದರ ಜೀವನ ಶೈಲಿಯ ಅಧ್ಯಯನ, ಇದಕ್ಕೋಸ್ಕರ ಕ್ಯಾಮೆರಾ ಅಳವಡಿಸಲಾಗಿತ್ತು. ಸಾಗರ ತಾಲೂಕಿನ ಕಾರ್ಗಲ್ ಠಾಣಾ ವ್ಯಾಪ್ತಿಯ ಶರಾವತಿ ಅಭಯಾರಣ್ಯದಲ್ಲಿ ಒಂದು ಕ್ಯಾಮೆರಾದ ಮೌಲ್ಯ 2 ಲಕ್ಷ ರೂಪಾಯಿ. ಸೊ 5 ಕ್ಯಾಮೆರಾಗಳನ್ನು ಕಳ್ಳತನ ಮಾಡಿದ್ದಾರೆ. ಆರೋಪಿಗಳನ್ನು ನೋಡ್ತಾ ಇದ್ದೀರಿ, ಇವರೇ ಆರೋಪಿಗಳು. ಅರಣ್ಯ ಇಲಾಖೆ ಕ್ಯಾಮೆರಾ ಎಲ್ಲಿದೆ ಅಂತ ಹುಡುಕೋದಕ್ಕೆ ಹೋದ್ರೆ ಕ್ಯಾಮೆರಾ ಇರಲಿಲ್ಲ. ಕಳ್ಳತನ ನಡೆಯೋ 2 ದಿನ ಮುನ್ನ ವ್ಯಕ್ತಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ರು. ಅಂದ್ರೆ ಕಳ್ಳತನ ಮಾಡೋದಕ್ಕೆ ಹೋದಂತ ವ್ಯಕ್ತಿಯ ಮುಖ ಚೆಹರೆ ಆ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹುಲಿ ಚಲನವಲನಕ್ಕೆ ಅಂತ ಕ್ಯಾಮೆರಾ ಇಟ್ಟಿದ್ದು, ಆ ಕ್ಯಾಮೆರಾದಲ್ಲಿ ಕಂಡಿದ್ದು ಕಳ್ಳರ ಚಲನವಲನ. ಸದ್ಯ ಅರೆಸ್ಟ್ ಮಾಡಲಾಗಿದೆ. ರೋಯತ್ ಚನ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. 2 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಮೆರಾ, ಹುಲಿಗಳ ಚಲನವಲನ, ಜೀವನ ಶೈಲಿ ಅಧ್ಯಯನ ಈ ಕಾರಣಕ್ಕಾಗಿ ಅಳವಡಿಸಲಾಗಿತ್ತು. ಅದನ್ನು ಕದ್ದಂಥ ಆರೋಪಿಯನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.